ಮೇಘ ಮನೇಲಿಲ್ಲ. ಮನೇಲಿಲ್ವಾ? ಇಲ್ಲ. ಎಲ್ಲಿ ಹೋದ? ಗೋಕರ್ಣದಿಂದ ಸರಿಯಾಗಿ 8 ಗಂಟೆಗೆ ಬಸ್ ಹೊರಡುತ್ತೆ. ಬಸ್ ಇರೋದು 8 ಗಂಟೆಗೆ. ಅಷ್ಟರಲ್ಲಿ ಹೇಗಾದ್ರೂ ಬಸ್ ಸ್ಟ್ಯಾಂಡ್ ಸೇರ್ಕೊಂಡು ಬಿಡಬೇಕು. ಇನ್ನೂ ತುಂಬಾ ಟೈಮ್ ಇದೆ. ಏನು? ಏನಿಲ್ಲ, ಪರ್ಸ್ ಹುಡ್ಕೋಣ. ಮೇಘ, ನಿನಗೆ ತುಂಬಾ ಬಾಯಾರಿಕೆ ಆಗ್ತಿದೆಯೇನೋ? ಗಂಟ್ಲು ತುಂಬಾ ಒಣಗ್ತಾ ಇದೆ. ಒಂದು ಕೆಲಸ ಮಾಡ್ತೀನಿ, ನಾನು ಹೋಗ್ಬಿಟ್ಟು ನೀನು ಕೂಲ್ ಡ್ರಿಂಕ್ಸ್ ತಗೊಂಬಂದು ಕೊಡ್ತೀನಿ. ಕೂಲ್ ಡ್ರಿಂಕ್ಸಾ? ನಿನ್ನ ಹತ್ರ ದುಡ್ಡೇ ಇಲ್ಲ, ಪರ್ಸ್ ಕಳ್ದು ಹೋಗಿದೆ ಅಲ್ವಾ? ಹೌದು ನಿಜ. ಹ್ಯಾಂಡ್ ಬ್ಯಾಗಲ್ಲಿ ನಾನು ಎಮರ್ಜೆನ್ಸಿಗೆ ಅಂತ ಒಂದಷ್ಟು ದುಡ್ಡು ಇಟ್ಟಿರ್ತೀನಿ, ಅದರಲ್ಲಿ ತರ್ತೀನಿ. ನೀನು ಪರ್ಸ್ ಹುಡುಕ್ತಾರೆ, ನಾನು ಈಗ ಬಂದೆ. ಮಯೂರಿ, ಮಯೂರಿ. ಓ, ಇವಳು ನನ್ನನ್ನು ಬಿಡೋ ಕಾಣ್ತಿಲ್ಲ. ಏನ್ ಮಾಡೋದೀಗ? ಎಷ್ಟು ಸಲ ಹೇಳಿದ್ದೀನಿ, ನಿನ್ನ ತಂಗಿ ಮಗಳ ಪ್ರಭಾವ ನನ್ನ ಮಗಳ ಮೇಲೆ ಬೀಳಬಾರದು ಅಂತ. ಆದ್ರೂ ಮೇಘನ್ನ ಮಯೂರಿ ಜೊತೆ ಕಳಿಸಿದ್ದ, ಅದು ಒಬ್ಳೆ. ಅವರು ಒಂಟಿಯಾಗಿ ಹೋಗಿಲ್ಲ ರೀ, ಜೊತೆಗೆ ಪಶುಪತಿಯವರು ಹೋಗಿದ್ದಾರೆ. ಭಾವ, ಅಂಗಡಿಗೆ ಹೋಗಿದ್ದೆ, ಅಲ್ಲೊಂದು ಸಣ್ಣ ಸಮಸ್ಯೆ ಆಗ್ಬಿಟ್ಟಿದೆ. ನೀವು ಬಿಡಿಬಿದ್ರೆ ಮಾತಾಡ್ಬೋದು. ಪಶುಪತಿಯವರೇ, ನೀವು ಅಂಗಡಿಗೆ ಹೋಗಿದ್ರಾ? ಮೇಘ ಮಯೂರಿಯಲ್ಲಿ ಅವರಿಬ್ರು ಅವಾಗಲೇ ಮನೆಗೆ ಬಿಟ್ಬಿಟ್ರಲ್ಲ, ಅವ್ರನ್ನ ಮನೆಗೆ ಬಿಟ್ಟೆ ನಾನು ಅಂಗಡಿಗೆ ಹೋಗಿದ್ದು. ಏನ್ ಹೇಳ್ತಾ ಇದ್ದೀರಾ ನೀವು? ಅವರಿನ್ನೂ ಮನೆಗೆ ಬಂದಿಲ್ಲ. ಬಂದಿಲ್ಲ ಅಂದ್ರೆ ಏನರ್ಥ? ಎಲ್ಲಿ ಹೋದ್ರು? ಮಕ್ಕಳು ಮನೆಯಲ್ಲಿ ಇದಾರೆ ಇಲ್ಲ ಅನ್ನೋದು ಗೊತ್ತಿಲ್ಲ ಹಾಗೆ ಏನಂತ ಕೆಲಸ ಮಾಡ್ತಿರ್ತೀಯ ನೀನು? ನಾನೇ ಹೋಗಿ ನೋಡ್ಕೊಂಡ್ ಬರ್ತೀನಿ. ಅದು ಪರ್ಸ್ ಸಿಕ್ಕಿಲ್ವಲ್ಲ, ಅದಕ್ಕೆ ಹುಡುಕ್ತಾ ಇದ್ದೀನಿ. ಇನ್ನು ನಾವು ಇಷ್ಟೊತ್ತು ಹುಡುಕಿ ಅದಿನ್ನ ಸಿಕ್ಕಿಲ್ಲ ಅಂದ್ರೆ ಅದು ಯಾರಿಗೋ ಕೈಯಲ್ಲಿ ಸಿಕ್ಕಿ ಈಗಾಗಲೇ ತಗೊಂಡು ಹೋಗಿರ್ತಾರೆ. ನಾವಿನ್ ಹುಡುಕಿ ಯಾವ ಪ್ರಯೋಜನನೂ ಇಲ್ಲ. ಮಯೂರಿ ಹೊತ್ತು ಮುಳುಗ್ತಾ ಇದೆ. ಪಾಪ ಅಮ್ಮ ತುಂಬಾ ಗಾಬರಿ ಆಗಿರ್ತಾರೆ. ಬಾ ಮನೆಗೆ ಹೋಗೋಣ, ಬಾ.
ಯಾಕೆಲ್ರು ತಟ್ಟೆಲ್ ದೀಪ ತಗೊಂಡು ಹೋಗ್ತಾ ಇದ್ದಾರೆ? ಅವರೆಲ್ಲ ಎಲ್ಗೆ ಹೋಗ್ತಾ ಇದ್ದಾರೆ? ಇಲ್ಲೇ ಹತ್ರದಲ್ಲಿ ಒಂದು ದೇವಸ್ಥಾನ ಇದೆ. ಆ ದೇವರಿಗೆ ದೀಪ ಹಚ್ಚಿ ಏನೇ ಕೇಳ್ಕೊಂಡ್ರು ಅದು ನೆರವೇರುತ್ತಂತೆ. ಅದಕ್ಕೆ ಎಲ್ಲರೂ ಆ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ. ವಾವ್, ವೆರಿ ಇಂಟ್ರೆಸ್ಟಿಂಗ್ ಮೇಘ. ನಾನು ಆ ದೇವಸ್ಥಾನಕ್ಕೆ ಹೋಗ್ಬೇಕು, ನಾನು ಆ ಪೂಜೆ ನೋಡ್ಬೇಕು. ಈಗಲೇ ಹೋಗೋಣ ನಡಿ. ಅಯ್ಯೋ, ಈಗ ಅದೆಲ್ಲ ಆಗೋದಿಲ್ಲ. ಈಗಾಗಲೇ ಮನೆಯವರೆಲ್ಲ ತುಂಬಾ ಗಾಬರಿ ಆಗಿರ್ತಾರೆ. ಅದ್ರಲ್ಲೂ ಅಪ್ಪಂಗೆ ಈ ವಿಷಯ ಗೊತ್ತಾದ್ರೆ ಅಷ್ಟೇ ನಮ್ಮ ಕತೆ. ನಡಿ ಮಯೂರಿ, ಮನೆಗೆ ಹೋಗೋಣ. ಇಲ್ಲ, ನಾನು ಈಗಲೇ ಹೋಗ್ಬೇಕು. ನೀನು ಹೇಳಿದ್ಯಲ್ಲ, ಕೇಳಿದ್ದೆಲ್ಲ ನೆರವೇರುತ್ತೆ ಅಂತ. ನಾನು ಹೋಗಿ ದೇವ್ರೆ ನನ್ನ ಪರ್ಸಿಗೆ ಹೋಗಿ ಮಾಡಪ್ಪ ಅಂತ ಕೇಳ್ಕೊತೀನಿ. ಅಯ್ಯೋ, ಹೊತ್ತು ಮುಳುಗ್ತಾ ಇದೆ. ದಯವಿಟ್ಟು ನಾನು ಹೇಳೋದನ್ನ ಕೇಳು, ಹಠ ಮಾಡಬೇಡ. ಬೇಕಾದ್ರೆ ನಿಧಾನವಾಗಿ ನಾನೇ ನಿನ್ನ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಬಾ ಮಯೂರಿ, ಪ್ಲೀಸ್. ನಿನಗಂತ ಅರ್ಜೆಂಟ್ ಇದ್ರೆ ನೀನೇ ಮನೆಗೆ ಹೋಗು. ಮಯೂರಿ, ನಿಂತ್ಕೋ. ಹಲೋ, ಹೇಳು ಏನು? ಅಯ್ಯೋ, ಮೇಘ ಒಳ್ಳೆ ಜಿಗ್ನೆ ಥರ ಅಂದ್ಕೊಂಡಿದ್ದಾಳೆ ನನಗೆ. ಅವಳಿಂದ ತಪ್ಪಿಸ್ಕೊಂಡಿದ್ದ ತಕ್ಷಣ ನಾನೇ ನಿನಗೆ ಫೋನ್ ಮಾಡ್ತೀನಿ ಇರು, ಸರಿನಾ? ಮಯೂರಿ, ಬಾ ಮನೆಗೆ ಹೋಗೋಣ. ಮಯೂರಿ, ನಿಂತ್ಕೋ. ಏ ಚಿಂಟು, ಚಿಂಟು, ಒಂದ್ ನಿಮಿಷ ಚಿಂಟು. ಮೇಘಕ್ಕ ನೋಡ್ದೇನೋ? ಇಲ್ಲ ದೊಡ್ಡಮ್ಮ, ಅಕ್ಕ ಮಯೂರಿ ಅಕ್ಕನ ಜೊತೆ ಮಾರ್ಕೆಟ್ಗೆ ಹೋದವರು ಇನ್ನೂ ಮನೆಗೆ ಬಂದೇ ಇಲ್ಲ. ಚಾಯಿನ್ ಮನೆಗೆ ಹೋಗೋಣ ಬನ್ನಿ. ಚಾಯರ್ ಮನೆಗ? ಯಾಕೆ? ಅವಳ ಮನೆ ಇರೋದು ಮಾರ್ಕೆಟ್ ಹತ್ರ ತಾನೆ. ಒಂದ್ ವೇಳೆ ಅಲ್ಲಿಗೆ ಏನಾದ್ರೂ ಹೋಗಿದಾರೇನೋ ನೋಡೋಣ ಬನ್ನಿ. ಏನಾಯ್ತು ಅದಕ್ಕೆ? ರಾಹುಲ್ ಅಕ್ಕಬಾಲು. ಅಲ್ಲ, ಒಳ್ಳೆ ತಲೆನೋವಾಯ್ತಲ್ಲ. ಮನೆ ತನಕ ಬಂದವರು ಪಶುಪತಿಗೂ ಹೇಳ್ದೆ, ಮನೆಯೊಳಗೆ ನಮಗೂ ಹೇಳ್ದೆ, ಎಲ್ಲಿ ಹೋದ್ರು ಅಂತ. ಅವ್ರು ಸಿಕ್ಕಿದ್ರೆ ತಾನೇ ಎಲ್ಲಿಗೆ ಹೋಗಿದ್ದಾರೆ, ಏನ್ ಕತೆ ಅನ್ನೋದು ಗೊತ್ತಾಗೋದು. ಬೇಗ ಬನ್ನಿ. ಅದಕ್ಕೆ ಅಣ್ಣ ಏನಾದ್ರು ನೋಡಿದ್ರೆ ಹುಡುಕ್ತೀವಿ ಅಂತ ಹೋದವರು ಇನ್ನೂ ಇಲ್ಲೇ ಇದ್ದೀರಾ ಅಂತ ಆಮೇಲೆ ರೇಗ್ತಾರಷ್ಟೇ. ಬನ್ನಿ ಬಾ. ಮೀನಾಕ್ಷಿ, ಇಲ್ಲೆಲ್ಲೋ ಚಾಯನ್ ಮನೆ ಇದೆಯಲ್ಲ, ಅಲ್ಲಿ ಹೋಗಿ ವಿಚಾರಿಸ್ಕೊಂಡು ಹೋಗೋಣ. ಬನ್ನಿ, ಇಲ್ಲೇ ಮೂಲೆಯಲ್ಲಿದೆ. ಹೌದಾ? ಯಾವ್ದಮ್ಮ? ಇದೆ ಮನೆ. ಓ, ಇಲ್ಲೇ ಕೂತಿದ್ದಾಳೆ. ಛಾಯಾ ಇಲ್ಲೇ ಇದ್ದಾಳೆ. ಛಾಯಾ? ಓ ಆಂಟಿ, ನಿಮ್ಮ ಮನೆಗೆ ಏನಾದ್ರು ಮೇಘ ಮಯೂರಿ ಯಾರಾದ್ರೂ ಬಂದಿದ್ರಾ? ಇಲ್ಲ, ನಾನಿವತ್ತು ಅವರಿಬ್ರನ್ನ ನೋಡೇ ಇಲ್ಲ. ಹೌದಾ? ಹಾಗಾದ್ರೆ ಇವರಿಬ್ರು ಎಲ್ಲಿಗೆ ಹೋಗ್ಬಿಟ್ಟಿದ್ದಾರೆ ಅದಕ್ಕೆ? ಯಾಕಂಟಿ, ಏನಾಯ್ತು? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಹಾಗಲ್ಲಮ್ಮ, ಬೆಳಿಗ್ಗೆಯಿಂದ ಅವರಿಬ್ರು ಮನೇಲಿಲ್ಲ, ಅದಕ್ಕೆ ಅವ್ರನ್ನ ಹುಡ್ಕೊಂಡು ಹೊರಟಿದ್ದೀವಿ. ಹೌದಾ? ಒಂದ್ ನಿಮಿಷ ಇರಿ, ನಾನು ಬರ್ತೀನಿ. ಎಲ್ಲರೂ ಸೇರಿ ಹುಡ್ಕೋಣ. ಅಮ್ಮ, ಬಾಗ್ಲು ಹಾಕೋ. ಒಂದ್ ನಿಮಿಷ ಬಂದೆ. ಬಾ. ನಿನ್ ಸ್ನೇಹಿತರ ಮನೆ ಎಲ್ಲ ತೋರ್ಸಮ್ಮ, ಎಲ್ಲಿದ್ದಾರೆ ಅಂತ ನೋಡೋಣ. ಹಾ, ನೋಡೋಣ ಬನ್ನಿ. ಗುರು, ನಮ್ಮ ಮೇಘನ್ ಏನಾದ್ರು ನೋಡಿದ್ರಪ್ಪ? ಇಲ್ವಾ? ಅದಕ್ಕೆ ನಾಲ್ಕು ಬದಿಲ್ ನೋಡೋಣ ನಡಿ. ಬಾ. ಛಾಯಾ, ಬೇರೆ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಇದ್ದಾರೇನಮ್ಮ? ಇರೋ ಫ್ರೆಂಡ್ಸ್ ಮನೆನೆಲ್ಲ ತೋರಿಸಿದ್ನಲ್ಲ ಆಂಟಿ, ಎಲ್ಲೂ ಸಿಗ್ಲಿಲ್ವಲ್ಲ. ಎಲ್ಲ ಕಡೆ ನೋಡಿದ್ದಾಯ್ತು, ಇವ್ರನ್ನ ಎಲ್ಲಿಂದ ಹುಡ್ಕೋದು? ನಂಗಂತೂ ಸಾಕಾಗೋಯ್ತಪ್ಪ ದೇವ್ರೆ. ಅತ್ತಿಗೆ, ಮಯೂರಿ ಹತ್ರ ಮೊಬೈಲ್ ಇದೆಯಲ್ಲ, ಫೋನ್ ಮಾಡಿ ನೋಡೋಣ. ಅಯ್ಯೋ, ಹೌದಲ್ವಾ? ಅಂದರೆ ಅವಳ ನಂಬರ್ ನನಗೆ ಜ್ಞಾಪಕ ಇಲ್ಲ, ಏನೋ ಬರ್ದಿಟ್ಟಿದ್ದೀನಿ. ಮನೆಗೆ ಹೋಗಿ ನೋಡಿ ಫೋನ್ ಮಾಡೋಣ. ಸರಿ ಬನ್ನಿ.
ಛಾಯಾ ಥ್ಯಾಂಕ್ಸ್ ಅಮ್ಮ. ಮಯೂರಿ ಹತ್ರ ಮೊಬೈಲ್ ಇದೆ, ಮನೆಗೆ ಹೋಗಿ ಅವಳಿಗೆ ಫೋನ್ ಮಾಡಿ ನೋಡ್ತೀವಿ ಆಯ್ತಾ? ನೀನು ಮನೆಗೆ ಹೋಗಿ. ಸರಿ ಬರ್ತೀನಿ ಬರ್ತೀನಿ ಆಂಟಿ. ಆಯ್ತು ಬರ್ತೀನಿ. ಬನ್ನಿ ಬಾಮ್ಮ ಬೇಗ ಹೋಗೋಣ. ಮಯೂರಿ, ಈ ದೀಪದ ಬೆಳಕಲ್ಲಿ ದೇವ್ರು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ? ವೆರಿ ಬ್ಯೂಟಿಫುಲ್. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಆರತಿ ಆಗುತ್ತೆ. ನಿನ್ಗೇನೇ ಪ್ರಾರ್ಥನೆ ಮಾಡ್ಕೋಬೇಕಿದ್ರು ಮಾಡ್ಕೊಂಡ್ಬಿಡು. ಇದಾದ್ಮೇಲೆ ಮನೆಗೆ ಹೊರಟ್ಬಿಡೋಣ. ಸರಿ, ಶ್ಯೂರ್. ಐ ಸಾರಿ ಮೇಘಾ, ನಿಮ್ಮ ಒಳ್ಳೆತನನ ನಾನು ಮಿಸ್ಯೂಸ್ ಮಾಡ್ಕೋತಿದ್ದೀನಿ. ನಿಮ್ಮ ಮನೆಯಿಂದ ತಪ್ಪಿಸ್ಕೊಳ್ಳೋಕ್ಕೆ ನನಗೆ ಇದಕ್ಕಿಂತ ಬೇರೆ ದಾರಿ ಕಾಣಲಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಪ್ಲೀಸ್. ಟೇಕ್ ಕೇರ್ ಮೇಘಾ.
ಬಿಸಿನೀರು. ಬೇಡ. ನೀವೇ ಬಿಸಿನೀರು ಬೇಕು ಅಂತ ಕೇಳಿದ್ರಲ್ಲ. ಬೇಡ ಅಂತ ಹೇಳ್ತಿದ್ದೀನಲ್ಲ. ಬೇಡ ಅಂತ ಹೇಳ್ತಾ ಇದ್ದಾನಲ್ಲ, ತಗೊಂಡೋಗು. ಸುಮತಿ, ಅವ್ರ ಬಗ್ಗೆ ಏನಾದರೂ ವಿಷಯ ಗೊತ್ತಾಯ್ತಾ? ನಾವು ಅವ್ರನ್ನ ಹುಡುಕ್ದೇ ಇರೋ ಜಾಗನೇ ಇಲ್ಲ ಅಣ್ಣ. ಅಕ್ಕಪಕ್ಕದವರು, ತಿಳಿದವರು, ಮೇಘನ್ ಫ್ರೆಂಡ್ಸು, ಅಂಗಡಿಗಳು, ಗಲ್ಲಿಗಳು ಎಲ್ಲ ಕಡೆ ಹುಡುಕ್ಬಿಟ್ವಿ. ಆದ್ರೆ ಎಲ್ಲೂ ಅವ್ರ ಪತ್ತೆನೇ ಇಲ್ಲ. ಅಣ್ಣ, ನನಗೆ ತುಂಬಾ ಹೆದರಿಕೆ ಆಗ್ತಿದೆ. ದಿನ ಬೆಳಿಗ್ಗೆ ಆದ್ರೆ ಟಿವಿನಲ್ಲಿ ಏನೇನೋ ತೋರಿಸ್ತಾ ಇರ್ತಾರೆ. ನನಗೆ ಗೊತ್ತಿತ್ತು ಏನಾರು ಆಗುತ್ತೆ ಅಂತ ನನಗೆ ಖಂಡಿತ ಗೊತ್ತು. ಆ ಹುಡುಗಿ ನಮ್ಮ ಮನೆಗೆ ಲಾಯಕ್ಕಾದವಳಲ್ಲ. ನಮ್ಮ ಮನೆ ರೀತಿ ನೀತಿಗಳು, ಕಟ್ಟುಪಾಡುಗಳು ಅವಳಿಗೆ ಅರ್ಥ ಆಗಲ್ಲ ಅಂತ ಹೇಳಿದೆ. ಆದ್ರೆ ನನ್ನ ಮಾತನ್ನ ನಮ್ಮ ಮನೆ ಹೆಣ್ಣು ಮಕ್ಕಳು ಈ ಕ್ಷಣದವರೆಗೂ ನಮ್ಮ ಕಟ್ಟುಪಾಡುಗಳನ್ನು ಮೀರಿ ನಡ್ಕೊಂಡಿದಾರ? ಮಯೂರಿ, ಮಯೂರಿ